ಕರ್ನಾಟಕ ಸೇರಿದಂತೆ ಇಡೀ ದೇಶವನ್ನು ಬಹುವಾಗಿ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬೀದಿ ನಾಯಿಗಳ ಕಡಿತವೂ ಒಂದು. 2024ರಲ್ಲಿ ದೇಶಾದ್ಯಂತ 37 ಲಕ್ಷ ಬೀದಿ ನಾಯಿ ಕಡಿತ ಪ್ರಕರಣ ದಾಖಲಾಗಿದ್ದು 54 ಜನರು ಮೃತಪಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ 2025ರ 6 ತಿಂಗಳಲ್ಲಿ 26 ನಾಯಿ ಪ್ರಕರಣಗಳು ಆಗಿವೆ. ಈ ಜ್ವಲಂತ ಸಮಸ್ಯೆಗೆ ಅಂತ್ಯ ಹಾಡಲು ಸುಪ್ರೀಂ ಕೋರ್ಟ್ ಸೋಮವಾರ ಮಹತ್ವದ ತೀರ್ಪು ನೀಡುವ ಮೂಲಕ ಜನರ ನೆರವಿಗೆ ಧಾವಿಸಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜೆ.ಬಿ. ಪಾರ್ದಿವಾಲಾ ಮತ್ತು ಆರ್. ಮಹಾದೇವನ್ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ಎಲ್ಲ ಬೀದಿ ನಾಯಿಗಳನ್ನು ಜನವಸತಿ ಪ್ರದೇಶಗಳಿಂದ ಸ್ಥಳಾಂತರಿಸುವಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ಮಕ್ಕಳ ಸುರಕ್ಷತೆಗೆ ಈ ಆದೇಶ ನೀಡಿರುವ ಕೋರ್ಟ್ ಬೀದಿ ನಾಯಿ ಪರ ಹೋರಾಟ ನಡೆಸುವ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿರುವುದು ವಿಶೇಷ. ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ನಡೆಸಿ ಸ್ಥಳಾಂತರಿಸಬೇಕು ಎಂಬ ನ್ಯಾಯಾಲಯದ ಆದೇಶ ದೇಶಾದ್ಯಂತ ಪಾಲಕರು ಮತ್ತು ಮಕ್ಕಳಿಗೆ ಸಂತಸ ತಂದಿದೆ. ಈ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೆ ಬಂದರೆ ದೇಶದ ಭಾರೀ ಸಮಸ್ಯೆ ಪರಿಹಾರಗೊಳ್ಳುತ್ತದೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿರುವ 7 ಲಕ್ಷಕ್ಕೂ ಹೆಚ್ಚು ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಸುಪ್ರೀಂ ಕೋರ್ಟ್ 8 ವಾರಗಳ ಗಡುವು ನೀಡಿದೆ. ಇದಕ್ಕೆ ಅಡ್ಡಿ ಬರುವ ಪ್ರಾಣಿಪ್ರಿಯ ಸಂಘಟನೆಗಳ ವಿರುದ್ಧ ಕ್ರಮಕ್ಕೆ ಆದೇಶಿಸಿದೆ. ಈ ಆದೇಶದಿಂದಾಗಿ ದೇಶದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಬೀಳಲಿದೆ. ಜೊತೆಗೆ ರೇಬಿಸ್ ರೋಗಕ್ಕೂ ತಡೆ ಬೀಳಲಿದೆ. ಚಿಕ್ಕಬಳ್ಳಾಪುರ ಸಮೀಪ ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಲೋಕಸೇವಾ ಸಂಸ್ಥೆ ಒಂದು ವಿಶ್ವ ಒಂದು ಕುಟುಂಬ ಪರಿಕಲ್ಪನೆಯಲ್ಲಿ 100 ದಿನಗಳ ವಿಶ್ವ ಸಾಂಸ್ಕೃತಿಕ ಉತ್ಸವ ಏರ್ಪಡಿಸಿದ್ದಾರೆ. ಆಧ್ಯಾತ್ಮಿಕ, ಧಾರ್ಮಿಕ, ವೈಚಾರಿಕ ಚಿಂತನೆಗಳು ಪ್ರತಿದಿನ ದೇಶ ವಿದೇಶದ ಪ್ರಸಿದ್ಧ ವಾಗ್ಮಿಗಳಿಂದ ನಡೆಯಲಿದೆ. 40 ದೇಶಗಳ 170 ಮಕ್ಕಳು ಒಳಗೊಂಡಂತೆ 4,000 ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ರಂಜಿಸಲಿದೆ. ನವರಾತ್ರಿ ಪ್ರಯುಕ್ತ ದೇವಿ ಆರಾಧನೆ, ಹೋಮಗಳು, ಮಿಗಿಲಾಗಿ ವಿಶ್ವದ ಅತಿ ದೊಡ್ಡ ಉಚಿತ ಗ್ರಾಮೀಣ ಆಸ್ಪತ್ರೆಯ ಉದ್ಘಾಟನೆ ವಿಶೇಷ. ಗುರುಗಳಾದ ಶ್ರೀ ಮಧುಸೂದನ ಸಾಯಿ ಅವರಿಂದ ಸಾರ್ವತ್ರಿಕ ಸತ್ಯಗಳು ಮತ್ತು ವಿಶ್ವ ಮೌಲ್ಯಗಳು ಈ ವಿಶೇಷ ಉಪನ್ಯಾಸ ಇದೆ. ಆಸಕ್ತರೆಲ್ಲ ಈ ವಿಶೇಷ ರಂಜನೀಯ ಕಾರ್ಯಕ್ರಮದ ಪ್ರಯೋಜನ ಪಡೆಯಬಹುದು. ನಗರದ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ 15ರ ಸಂಜೆ 6 ಗಂಟೆಗೆ ಉದಯೋನ್ಮುಖ ನೃತ್ಯಪಟು ಪಾವನಿ ಕಲ್ವಕಲ್ಪರಿಂದ ಕಥಕ್ ನೃತ್ಯ ಪ್ರದರ್ಶನವಿದೆ. ಕಥಕ್ ಕ್ಷೇತ್ರದ ದಿಗ್ಗಜರುಗಳಾದ ಮುರಳಿ ಮೋಹನ್ ಕಲ್ವಕಲ್ಪ ಮತ್ತು ನಂದಿ ಮೆಹತಾರವರ ಶಿಷ್ಯೆಯಾಗಿರುವ ಪಾವನಿ ಅವರಿಂದ ಬಹುನಿರೀಕ್ಷಿತ ಕಥಕ್ ನೃತ್ಯ. 10 ಹಲವು ವಿದ್ವಾಂಸರ ಸಮ್ಮುಖದಲ್ಲಿ ನಡೆಯುವ ಕಥಕ್ ನೃತ್ಯ ಪ್ರದರ್ಶನಕ್ಕೆ ಭೇಟಿ ನೀಡಿ ಪ್ರೇಕ್ಷಕರಿಗೆ ಕಲಾರಾಧನೆಗೆ ಅವಕಾಶವಿದೆ. ವಿಶ್ವಂ ವಾಹಿನಿಯು ಆನೇಕಲ್ ತಾಲೂಕು ಚಂದಾಪುರದಲ್ಲಿ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಂಭ್ರಮವನ್ನು ಆಯೋಜಿಸಿದೆ. ಇದರ ಪ್ರಯುಕ್ತ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷರಾದ ಎಚ್.ಎಸ್. ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಹಾಗೂ ಚಂದಾಪುರದ ಪ್ರಮುಖರೆಲ್ಲರೂ ಸೇರಿ ಇಂದು ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಜನಪ್ರಿಯ ಶಾಸಕರಾದ ಬಿ. ಶಿವಣ್ಣ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿರವರ ಸಾರಥ್ಯದ ವೈಭವವಾದ ವೇದಿಕೆಯಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಿಂದ ಹಾಡು, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಡು ನುಡಿ ದೇಶಕ್ಕಾಗಿ ಶ್ರಮಿಸುತ್ತಿರುವ ಸಾಧಕರಿಗೆ ಸನ್ಮಾನ ಮತ್ತು ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ನೆರವೇರಲಿದೆ.